ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ದಾವಸ್ಪೇಟೆಯಲ್ಲಿ ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಹೇಳಿ ಬಂದಿದ್ದೆ. ಬಟ್ ಯಾವ್ದಾದಂತ ಆರ್ಡರ್ ಬರಲ್ಲ. ಅಂದ್ರೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು, ಪೋರ್ಟರಲ್ಲಿ ಆರ್ಡರ್ ಜಾಸ್ತಿ ಆಗಿರೋದು, ಪೋರ್ಟರಲ್ಲಿ ಆರ್ಡರ್ ಜಾಸ್ತಿ ಆಗಿರೋದು, ದಾವಸ್ಪೇಟೆಯಿಂದ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ದಾವಸ್ಪೇಟೆಯಲ್ಲಿ ಟ್ರೈ ಮಾಡೋಣ ಅಂತ ಬಂದೆ. 10 ಗಂಟೆಗೆ ಬಂದಿದ್ದೆ ನಾನು. 10 ಗಂಟೆಯಿಂದ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ನೋಡಿ 11:33 ಆಗಿದೆ. 11:33 ಆದ್ರೂ ಕೂಡ ಆರ್ಡರ್ ಒಂದು ಬರಲಿಲ್ಲ. ಅಂದ್ರೆ 1.5 ಗಂಟೆ ನಾನು ವೆಯ್ಟ್ ಮಾಡಿದ್ರು ಕೂಡ ಯಾವುದೇ ಆದಂತ ಆರ್ಡರ್ ಬರಲಿಲ್ಲ. ಗೊತ್ತಿಲ್ಲ ಆರ್ಡರ್ ಇಲ್ಲೇನೋ ಅಂತ. ಇವತ್ತು ಬಂದು ಬುಧವಾರ ನಾನು ಡ್ಯೂಟಿಗೆ ಬಂದಿರೋದು. ಸೊ ಆರ್ಡರ್ಗಳು ಒಂದು ಕೂಡ ಬರಲಿಲ್ಲ. ನೋಡೋಣ, ಇನ್ನೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದೀನಿ. ನೋಡಿ, ಸುಮ್ಮನೆ ಅಲ್ಲೇ ಕೂತಿದ್ದೆ ಎಷ್ಟೊತ್ತವರೆಗೂ. ಸುಮ್ಮನೆ ಕೂತ್ಕೊಂಡು ಬೇಜಾರಾಗೋಯ್ತು. ಅದಕ್ಕೋಸ್ಕರ ಒಂದು ರೌಂಡ್ ಆರು ಹೊಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಗಾಡೀಲಿ ಒಂದು ರೌಂಡ್ ಬಂದೀನಿ. ಇನ್ನೊಂದು ಬೆಂಗಳೂರಲ್ಲೂ ಅಷ್ಟೇ ಪೋರ್ಟರ್ ಆರ್ಡರ್ಗಳು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಗ್ರೂಪಲ್ಲೆಲ್ಲ ಮೆಸೇಜ್ ಎಲ್ಲ ಬರ್ತಾ ಇದಾವಲ್ಲ, ಅದೆಲ್ಲ ನೋಡಿದೀನಿ ನಾನು. ಆರ್ಡರ್ ಕಮ್ಮಿ ಆಗ್ಬಿಟ್ಟಿದೆ. ಏನಕ್ಕಪ್ಪ ಆರ್ಡರ್ ಕಮ್ಮಿ ಆಗಿದೆ ಅಂತ ಅಂದ್ರೆ ನಿಮ್ಗೂ ಕೂಡ ರೀಸನ್ ಗೊತ್ತಿದೆ. ಈ ರೀಸನ್ ಏನು ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆಯಲ್ಲ, ಅದೇನೇ ಒಂದು ರೀಸನ್. ಇವಾಗ ಎಲ್ಲ ಎಷ್ಟೊಂದ್ ಜನ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ರ್ಯಾಪಿಡೋ ಪಾರ್ಸಲ್ ಜೊತೆಗೆ ಈ ಪೋರ್ಟರ್ ಕೂಡ ಹಾಕೊಂಡಿದ್ರೆ. ಸೊ ಇನ್ನೊಂದವ್ರಿಗೆ ಫುಡ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಾನು ಎರಡೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿನಲ್ಲ. ಬೈಕ್ ಟ್ಯಾಕ್ಸಿನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಜೊತೆಲಿ ಫುಡ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಫುಡ್ ಸ್ವಲ್ಪ ಇವಾಗ ಈ ಪೋರ್ಟರ್ ಮತ್ತೆ ರ್ಯಾಪಿಡೋ ಇದು ಬೈಕ್ ಟ್ಯಾಕ್ಸಿ ಇತ್ತು, ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಫುಡ್ ಸ್ವಲ್ಪ ಕಷ್ಟ. ಏನಕ್ಕಪ್ಪ ಅಂತಂದ್ರೆ ರೆಸ್ಟೋರೆಂಟ್ ಹತ್ರ ಎಲ್ಲ ಆರ್ಡರ್ಗಳನ್ನ ಬೇಗ ಕೊಡಲ್ಲ, ವೇಟ್ ಮಾಡಿಸ್ತಾರೆ. ಈ ತರ ಕಿರಿಕಿರಿ ಇರುತ್ತೆ. ರೆಸ್ಟೋರೆಂಟ್ ಅಲ್ಲೂ ಕಿರಿಕಿರಿ ಇರುತ್ತೆ, ಜೊತೆಯಲ್ಲಿ ಆಮೇಲೆ ಡ್ರಾಪ್ ಹತ್ರಕ್ಕೆ ಹೋದಾಗ ಅಲ್ಲಿ 3ನೇ ಫ್ಲೋರು 4ನೇ ಫ್ಲೋರು, ಪಿಕಪ್ 3 ಫ್ಲೋರು, ಡ್ರಾಪ್ 3 ಫ್ಲೋರ್, ಈ ತರ ಎಲ್ಲ ಇರುತ್ತೆ. ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದವರೆಲ್ಲ ಆಲ್ಮೋಸ್ಟ್ ಮಾಡ್ತಾ ಇರೋದು ಇವಾಗ ಪೋರ್ಟರ್. ಅದರಿಂದಾಗಿ ಆರ್ಡರ್ಗಳು ತುಂಬಾ ಅಂದ್ರೆ ತುಂಬಾ ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಈಗ 10 ಜನ ಮೊದಲು ಪೋರ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಅಂದ್ರೆ ಇನ್ನು 10 ಜನ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದ್ರೆ ಆರ್ಡರ್ ಫುಲ್ ಡಿವೈಡ್ ಆಗೋಗ್ತವೆ. ಆರ್ಡರ್ಗಳು ತುಂಬಾ ಅಂದ್ರೆ ತುಂಬಾ ಡಿವೈಡ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಬೆಂಗಳೂರಲ್ಲೂ ಅಷ್ಟೇ ಇವಾಗ ಪೋರ್ಟರ್ ಅಲ್ಲಿ ಆರ್ಡರ್ಗಳು ಬರ್ತಾ ಇಲ್ಲ. ಸೊ ಇದನ್ನ ಡಿವೈಡ್ ಮಾಡಿರೋದ್ರಿಂದ ಈಗ ಎಲ್ಲ ಆರ್ಡರ್ ಕಮ್ಮಿ ಆಗಿರೋದ್ರಿಂದ ಇನ್ನೊಂದು ಏನ್ ಮಾಡ್ತಾನೆ ಅಂತ ಅಂದ್ರೆ ಅವ್ನ್ ಪೋರ್ಟರ್ ಅವ್ನಿಗೆ ಏನು ಆರ್ಡರ್ ಕಮ್ಮಿ ಆಗಿಲ್ಲ, ಇಲ್ಲಿ ಜನ ಜಾಸ್ತಿ ಆಗಿರೋದಕ್ಕೆ ಆರ್ಡರ್ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಈಗ ಇದೊಂದು ಅಡ್ವಾಂಟೇಜ್ ತಗೋಬಹುದು. ಈಗ ಪೋರ್ಟರ್ ಕಂಪ್ನಿ ಏನೋ ಅಡ್ವಾಂಟೇಜ್ ತಗೊಂಡು ಈ ಕಮಿಷನ್ ಎಲ್ಲ ಜಾಸ್ತಿ ಏನಾರು ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕು. ನೋಡಿ, ಇವಾಗ ಪೋರ್ಟರ್ ಅವ್ನು ಇನ್ನೊಂದು ಗೇಮ್ ಕೂಡ ಆಡ್ಬೋದು. ಗೇಮ್ ಏನಪ್ಪಾ ಅಂತ ಅಂದ್ರೆ ಇವಾಗ ರೈಡರ್ಸ್ಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಆಗಿರೋದ್ರಿಂದ ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ ಕಮಿಷನ್ ನ ಇನ್ಕ್ರೀಸ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಸದ್ಯಕ್ಕೆ ಏನು ಯಾವ್ದು ಮಾಡಿಲ್ಲ, ಬಟ್ ನನಗೆ ಅನ್ನಿಸ್ತಾ ಇರೋದು ಏನು ಅಂತ ಅಂದ್ರೆ ಅವನು ಕೂಡ ಕಮಿಷನ್ ಇನ್ನೇನ್ ಜಾಸ್ತಿ ಮಾಡ್ಬೋದು. ಏನಕ್ಕೆ ರೀಸನ್ ಅಂತ ಅಂದ್ರೆ ಅದೇ ರೈಡರ್ಸ್ಗಳು ಜಾಸ್ತಿ ಹೋಗ್ಬಿಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ರೈಡರ್ಸ್ಗಳು ಇದಾರೆ. ಈಗ 20% ಮಾಡಿದ್ರು ಕೂಡ ಕೆಲಸ ಮಾಡೋಂಥವ್ರು ಇದ್ದೇ ಇದ್ದಾರೆ. ಅದರಿಂದ ಏನಾಗ್ತದೆ ಅಂತಂದ್ರೆ ಇವಾಗ ಅವ್ನಿಗೆ ಗೊತ್ತು, ರೈಡರ್ಸ್ಗಳು ಇಷ್ಟೊಂದು ಜನ ಲಾಗಿನ್ ಆಗ್ತಾ ಇರೋದು ಅನ್ನೋದು ಅವ್ನಿಗೂ ಕೂಡ ಒಂದು ಐಡಿಯಾ ಇರುತ್ತೆ. ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ ಇರ್ತಾರೆ, ಎಷ್ಟು ಜನ ಲಾಗಿನ್ ಆಗಿದ್ದಾರೆ, ಎಷ್ಟು ಜನ ಲಾಗಿನ್ ಆಗಿಲ್ಲ ಅಂತ ಚೆಕ್ ಮಾಡ್ತಾ ಇದಾರೆ. ಅದರಿಂದಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ, ಇಷ್ಟೊಂದು ಜನ ಲಾಗಿನ್ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾನೆ ಅಂತ ಅಂದ್ರೆ ಮತ್ತೆ ಇವಾಗ ಕಮಿಷನ್ ನ ರೈಸ್ ಮಾಡೇ ಮಾಡ್ತಾನೆ. ಈಗ ಕಮಿಷನ್ ರೈಸ್ ಮಾಡಿದ್ರು ಕೂಡ ಕೆಲಸ ಮಾಡ್ಲೇಬೇಕು. ಏನಕ್ಕೆ ಅಂತಂದ್ರೆ ಬೇರೆ ಆಪ್ಷನ್ ಇಲ್ಲ. ಈಗ ಎಷ್ಟೊಂದ್ ಜನ ಫುಡ್ ಹೋಗಿ ಮಾಡಕ್ ಆಗಲ್ಲ. ನಾನೇ ಹೇಳ್ತಾ ಇಲ್ವಾ, ಆ ಕೆಲಸಕ್ಕೂ ಈ ಕೆಲಸಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಸ್ವಲ್ಪ ಫುಡ್ ಹಾರ್ಡ್ ಇದೆ. ಆಮೇಲೆ ಇನ್ಸೆಂಟಿವ್ಗಳು ಏನಾದ್ರು ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಆ ಟಾರ್ಗೆಟ್ ಈ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಟಾರ್ಗೆಟ್ಗಳು ಕಂಡೀಷನ್ಗಳು ಇದಾವೆ. ಜೊತೆಲಿ 16 ಅವರ್ 15 ಅವರ್ ಕೆಲಸ ಮಾಡೋದೇ ಮಾತ್ರ ಇನ್ಸೆಂಟಿವ್ ಬರೋದು. ಈ ತರ ಎಲ್ಲ ಇದಾವೆ ಫುಡ್ ಅಲ್ಲಿ. ಅದರಿಂದಾಗಿ ಎಷ್ಟೊಂದ್ ಜನಕ್ಕೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ಅದು ಮಾಡಕ್ ಆಗಲ್ಲ, ನಮಗೆ ಈಗ ಇನ್ಸೆಂಟಿವ್ ಎಲ್ಲ ಕಂಪ್ಲೀಟ್ ಮಾಡಕ್ ಆಗಲ್ಲ, ಎಷ್ಟಾಗುತ್ತೋ ಅಷ್ಟೇ ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಂದ್ರೆ ಪೋರ್ಟರೇ ಮಾಡಿದ್ರು. ಅದರಿಂದಾಗಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಪೋರ್ಟರ್ ಆರ್ಡರ್ಗಳು ಅಂತ ಬೆಂಗಳೂರಲ್ಲಿ. ನೀವು ಪೋರ್ಟರ್ ಅಲ್ಲಿ ಏನಾದ್ರು ಮುಂಚೆ ಕೆಲಸ ಮಾಡ್ತಾ ಇದ್ರಲ್ಲ, ಅವಾಗ ಹೆಂಗಿದೆ, ಇವಾಗ ಬ್ಯಾನ್ ಆದ್ಮೇಲೆ ಹೆಂಗಿದೆ, ಈಗ ರ್ಯಾಪಿಡೋ ಬ್ಯಾನ್ ಆಗಿದೆಯಲ್ಲ, ಅದರಿಂದಾಗಿ ನಿಮ್ದು ಆರ್ಡರ್ಗಳು ಏನಾದ್ರು ಎಫೆಕ್ಟ್ ಆಗಿದೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್.